ಹಲೋ, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ಎಕ್ಸಸೈಸ್ 3.1ಅಲ್ಲಿ ಫಸ್ಟ್ ಮೇನು ಸೆಕೆಂಡ್ ಮೇನು ಕವರ್ ಆಗಿತ್ತು. ಇವತ್ತು ಥರ್ಡ್ ಮೇನ್ ನೋಡೋಣ. ಥರ್ಡ್ ಮೇನಲ್ಲಿ ಏನಿದಪ್ಪ ಅಂತ ಹೇಳಿದ್ರೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ A1/A2, B1/B2, C1/C2, ಫೈಂಡ್ ಔಟ್ ವೆದರ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ನಾವು ಚೆಕ್ ಮಾಡಬೇಕು. ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ವಿ ನೀಡ್ ಟು ಕಂಪೇರ್ ದ ರೇಷಿಯೋಸ್. A1/A2 ನಾಟ್ ಈಕ್ವಲ್ಸ್ ಟು B1/B2 ಮೀನ್ಸ್ the lines are intersecting. If the lines are intersecting means unique solution. If the solution is existing means that is consistent. If all the ratios are equal, then that is coincident line. Coincident line means many solution, that is also consistent. For A1/A2 equals to B1/B2 but it is not equals to C1/C2, then that is parallel lines. For parallel lines there is no solution. No solution nothing but that is ಇನ್ಕನ್ಸಿಸ್ಟೆಂಟ್. ಸೊ ನಮಗೆ ಇಷ್ಟು ರೇಷಿಯೋಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಈಸಿಯಾಗಿ ನಾವು ಇವನ್ನ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಒನ್ ನೋಡೋಣ. ಇಲ್ಲಿ A1 ಏನಾಗುತ್ತೆ 3, A2 2, B1 2, B2 -3, C1 5, C2 7. A1, A2 are the coefficient of x, B1, B2 are the coefficient of y, C1, C2 are constant. A1 ಏನು, A2, B1, B2, C1, C2 ಎಲ್ಲ ಮೆನ್ಷನ್ ಮಾಡಿದ್ವಿ. ರೇಷಿಯೋ ಕಂಪೇರ್ ಮಾಡೋಣ. ಫಸ್ಟ್ A1/A2. A1/A2 ಮೀನ್ಸ್ 3/2. 3/2 ಇದನ್ನು ನಾವೇನು ಮಾಡೋದು, ಫರ್ದರ್ ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ, ಅಷ್ಟೇ ಇರುತ್ತೆ. ನೆಕ್ಸ್ಟ್ B1/B2. B1/B2 2/-3. A1/A2 3/2 ಆಯಿತು. B1/B2 2/-3. C1/C2. C1/C2 ಮೀನ್ಸ್ 5/7. ಸೊ ಇಲ್ಲಿ ಯಾವುದೇ ರೇಷಿಯೋಸ್ ಒಂದಕ್ಕೊಂದು ಈಕ್ವಲ್ ಇಲ್ಲ ಅಂತಂದ್ರೆ ಏನು ಹೇಳ್ಬೋದು, A1/A2 is 3/2, B1/B2 2/-3. ಸೊ A1/A2 not equals to B1/B2. A1/A2 not equals to B1/B2 means then it is lines are intersecting. If lines are intersecting means unique solution exists. Solution is existing means that is consistent. Intersecting. If intersecting means one solution means this is consistent. ಅವ್ರು ನಮಗೇನು ಕೇಳಿದ್ದಾರೆ, ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಚೆಕ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, A1/A2 ದಟ್ ಈಸ್ ನಾಟ್ ಈಕ್ವಲ್ಸ್ ಟು B1/B2, ದೆನ್ ದ ಲೈನ್ಸ್ ಆರ್ intersecting. If the lines are intersecting means one solution exists, solution is existing means that is consistent. Second one ನೋಡೋಣ. So in the second one, A1/A2. A1 ಎಷ್ಟಿದೆ, 2 ಇದೆ. A2 ಎಷ್ಟಿದೆ, 4 ಇದೆ. 2 1s are 2 2s. ಆಫ್ಟರ್ ಸಿಂಪ್ಲಿಫಿಕೇಶನ್ ಎಷ್ಟು ಬರುತ್ತೆ, 1/2. ನೆಕ್ಸ್ಟ್ B1/B2. B1/B2 -3/-6. ಮೈನಸ್ ಗೆಟ್ ಕ್ಯಾನ್ಸಲ್. ನ್ಯೂಮರೇಟರ್ಲು ಮೈನಸ್ ಇದೆ, ಡಿನಾಮಿನೇಟರ್ ಮೈನಸ್ ಇದೆ, ನಾವು ಅದನ್ನ ಕ್ಯಾನ್ಸಲ್ ಮಾಡ್ಬೋದು. 3 1s are 3 2s. ಎಷ್ಟಾಯಿತು, 1/2. ನೆಕ್ಸ್ಟ್ C1/C2. C1/C2 ಎಷ್ಟಿದೆ, 8/9 ಇದೆ. ಇದು ಫರ್ದರ್ ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ, ಸೊ 8/9. ಫರ್ದರ್ ಸಿಂಪ್ಲಿಫಿಕೇಶನ್ ಅಂದರೆ ನ್ಯೂಮರೇಟರು ಡಿನಾಮಿನೇಟರ್ ಯಾವುದೋ ಒಂದೇ ಟೇಬಲಿಂದ ಡಿವೈಡ್ ಆಗಂಗಿದ್ರೆ ಮಾತ್ರ ನಾವು ಅದನ್ನು ಸಿಂಪ್ಲಿಫೈ ಮಾಡ್ಬೋದು. ಆ ಥರಲ್ಲಿ 1 ಬಿಟ್ಟು 8 9 ಬೇರೆ ಯಾವುದೇ ಟೇಬಲಲ್ಲಿ ಹೋಗಲ್ಲ, ಸೊ ಹಂಗೆ ಇಟ್ಟಿದ್ದೀನಿ. A1/A2 ಎಷ್ಟಿದೆ, 1/2. B1/B2 1/2. C1/C2 ಏನಿದೆ, 8/9. ಸೊ ಈ ಲೈನ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ 2 ರೇಷಿಯೋಸ್ ಈಕ್ವಲ್ ಇದೆ ಬಟ್ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ದ ಥರ್ಡ್ ರೇಷಿಯೋ ಅಂತ ಹೇಳಿದ್ರೆ, ದೀಸ್ ಲೈನ್ಸ್ ಆರ್ ಪ್ಯಾರಲಲ್. ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ಮೀನ್ಸ್ ದೇರ್ ಈಸ್ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಮೀನ್ಸ್ ಇನ್ಕನ್ಸಿಸ್ಟೆಂಟ್. ಸೊ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, A1/A2 B1/B2 ಬಟ್ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು C1/C2. ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಮೀನ್ಸ್ no solution. ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳಿದ್ರೆ
These are inconsistent. Third one. So third one ಏನಿದೆ ಫಸ್ಟ್ a1 by a2. ಸೊ ಇಲ್ಲಿ ಥರ್ಡ್ ಒನ್ ಏನಿದೆ a1 ಏನಿದೆ ಫ್ರಾಕ್ಷನ್ ಏನಿದೆ 3/2 ಇದೆ. ನೆಕ್ಸ್ಟ್ a2 ಏನಿದೆ 9 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಸೊ ಫಸ್ಟ್ ನ್ಯೂಮರೇಟರ್ ಏನಿದೆ 3/2 ಇದೆ, ಡಿನಾಮಿನೇಟರ್ ಏನಿದೆ 9 ಇದೆ. ಸೊ ಡಿನಾಮಿನೇಟರ್ 9 ಇದೆ ಅಂತಂದ್ರೆ ನಾವೇನು ಇಲ್ಲಿ ಏನಿಲ್ಲ ಅಂತ ಏನು ಮಾಡ್ಬೋದು 9/1 ಅಂತ ಬರ್ಕೋಬಹುದು. ಸೊ 3/2 ಡಿವೈಡೆಡ್ ಬೈ 9/1 ಅಂದ್ರೆ 1 ಏನಕ್ಕೆ ಅಂತ ಹೇಳಿದ್ರೆ ನಾನು ಇವಾಗ ರೆಸಿಪ್ರೋಕಲ್ ಮಾಡ್ತೀನಿ. ಸೊ ಡಿವೈಡೆಡ್ ಬೈ ಇರೋದು ರೆಸಿಪ್ರೋಕಲ್ ಆದರೆ ಇಲ್ಲೇನಾಗುತ್ತೆ ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಗೊತ್ತಾಗಲಿ ಅಂತ ಇಲ್ಲಿ ಬರೀ 9 ಇತ್ತು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಮಾಡ್ಕೊತೀವಿ ಅಂದರೆ ಡಿನಾಮಿನೇಟರ್ 1 ಆಗಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಿಲ್ಲ ಡಿನಾಮಿನೇಟರ್ 1 ತಗೋಬಹುದು. ಯಾಕಂತ ಹೇಳಿದ್ರೆ 1 1 1 9 ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 9 ಬರುತ್ತೆ. ನ್ಯೂಮರೇಟರ್ ಎಷ್ಟಿದೆ 3/2 ಇದೆ, ಡಿನಾಮಿನೇಟರ್ 9/1 ಇದೆ. ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಸೊ ಇಲ್ಲಿ ಡಿವೈಡೆಡ್ ಬೈ ಇರೋದು ಇಂಟು ಮಾಡಿದ್ರೆ ಏನಾಗುತ್ತೆ 9/1 ಇರೋದು 1/9 ಆಯಿತು. 3 1s 3 3s. ಸೊ ಮೇಲ್ಗಡೆ ಎಷ್ಟಿದೆ 1 ಇದೆ, 1 into 1 1 2 3s 6. a1 ಏನಿದೆ 3/2 ಇದೆ, a2 ಏನಿದೆ 9 ಇದೆ. ಸೊ 3/2 ಇಂಟು ರೆಸಿಪ್ರೋಕಲ್ ಮಾಡಿದಾಗ 9/1 ಇರೋದೇನಾಯಿತು 1/9. 3 1s 3 3s. ಸೊ 1 1s 1 2 3s 6. b1 by b2 ಚೆಕ್ ಮಾಡೋಣ. b1 by b2 b1 ಎಷ್ಟಿದೆ 5/3 ಇದೆ, b2 ಎಷ್ಟಿದೆ -10 ಇದೆ b2. ಸೊ ಇದನ್ನ ಏನು ಮಾಡ್ಕೋತೀನಿ 1 ಮಾಡ್ಕೊಂಡಿದ್ದೀನಿ. ಸೊ 1 ಡಿನಾಮಿನೇಟರ್ ತಗೊಂಡಾಗ ಇಲ್ಲೇನಾಗುತ್ತೆ 5/3 ಏನಾಯಿತು 5/3 ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ -10 ಇರೋದು -10/1 ಇರೋದು ಏನಾಗುತ್ತೆ 1/-10. 5 1s 5 2s 5 1s 5 2s. ಸೊ ಎಷ್ಟಾಯಿತು 1 1s 1 3 2s -6. ಸೊ b1 by b2 ಎಷ್ಟು ಬಂತು -1/6 ನಥಿಂಗ್ ಬಟ್ ಇದನ್ನು ನಾವು -1/6 ಮಾಡ್ಕೋಬಹುದು. ಈ ಡಿನಾಮಿನೇಟರ್ ಇರೋ ಮೈನಸ್ನ ನ್ಯೂಮರೇಟರ್ ಶಿಫ್ಟ್ ಮಾಡ್ಬೋದು. 1/6 1/-6 ಕ್ಯಾನ್ ಬಿ ರಿಟನ್ ಆಸ್ -1/6. c1 by c2 ನೋಡೋಣ. c1 by c2 7/14. 7 c2 14. 7 1s 7 2s ಎಷ್ಟು ಬಂತು 1/2. 1/2 ಬಂತು ಅಂತ ಹೇಳಿದ್ರೆ ಫಸ್ಟ್ ರೇಷಿಯೋ 1/6, ಸೆಕೆಂಡ್ ರೇಷಿಯೋ -1/6, ಥರ್ಡ್ ರೇಷಿಯೋ ಎಷ್ಟು ಬಂದಿದೆ 1/2 ಆಗಿದೆ. ಸೊ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಒಂದ್ಸಲ ನೋಡೋಣ. 2 3/2 of x 5/3 of y 7 9x -10y ಓಕೆ 14 ಕರೆಕ್ಟ್ ಆಗಿದೆ. ಸೊ ಫಸ್ಟ್ ರೇಷಿಯೋ 1/6, ಸೆಕೆಂಡ್ ರೇಷಿಯೋ -1/6, ಥರ್ಡ್ ರೇಷಿಯೋ ಎಷ್ಟಿದೆ 1/2. ಸೊ 1/2 ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದಕ್ಕೊಂದು ರೇಷಿಯೋ ಯಾವುದು ಈಕ್ವಲ್ ಇಲ್ಲ. ಇಲ್ಲಿ 1/6 ಇದೆ, ಇಲ್ಲೇನಿದೆ -1/6 ಇದೆ. ಸೊ 1/6 ನಾಟ್ ಈಕ್ವಲ್ಸ್ ಟು ದ -1/6. ದೆನ್ ಏನಾಗುತ್ತೆ a1 by a2 ನಾಟ್ ಈಕ್ವಲ್ಸ್ ಟು b1 by b2. a1 by a2 ನಾಟ್ ಈಕ್ವಲ್ಸ್ ಟು b1 by b2 ಅಂತ ಹೇಳಿದ್ರೆ ಏನಾಗುತ್ತೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಇಂಟರ್ಸೆಕ್ಟಿಂಗ್ ಮೀನ್ಸ್ ಒನ್ ಸೊಲ್ಯೂಷನ್. ಇಂಟರ್ಸೆಕ್ಟಿಂಗ್ ಮೀನ್ಸ್ one solution is existing means it is consistent. So ಇದೇನಾಯಿತು ಕನ್ಸಿಸ್ಟೆಂಟ್ ಆಯಿತು. ಸೊ ಥರ್ಡ್ ಪ್ರಾಬ್ಲಮ್ ಆಯಿತು. ಫೋರ್ತ್ ಪ್ರಾಬ್ಲಮ್ ನೋಡೋಣ. ಫೋರ್ತ್ ಒನ್ ನೋಡೋಣ. ಇದರಲ್ಲಿ ಫೋರ್ತ್ ಒನ್ ಏನಿದೆ
5x minus 3y equals to 11 minus 10x plus 6y equals minus 22. Next, fifth one ಏನಿದೆ 4/3x plus 2y equals 8. Next equation ಏನಿದೆ 2x plus 3y equals 12. 2x plus 3y equals 12. ಫೋರ್ತ್ ಪ್ರಾಬ್ಲಮ್ ನೋಡೋಣ. ಇದರ ರೇಷಿಯೋ ಕಂಪೇರ್ ಮಾಡೋಣ. a1/a2 ಎಷ್ಟಾಗುತ್ತೆ? a1 ವ್ಯಾಲ್ಯೂ 5 ಇದೆ, a2 ವ್ಯಾಲ್ಯೂ -10 ಇದೆ. 5 1s 5 2s ಎಷ್ಟು ಬರುತ್ತೆ? -1/2. ನೆಕ್ಸ್ಟ್ b1/b2. b1/b2 ಅಂದರೆ ದಿಸ್ ಆರ್ ದ ಕೋಎಫಿಷಿಯಂಟ್ ಆಫ್ y. -3/b2 ಎಷ್ಟಿದೆ? +6. 3 1s 3 2s -1/2. ನೆಕ್ಸ್ಟ್ c1/c2. c1/c2 11/-22. 11 1s 11 2s -1/2. 1/2 -1/2. All the three ratios are equal. If all the three ratios are equal means these are coincident lines. Coincident lines ಅಂತ ಹೇಳಿದ್ರೆ many solution means this is also consistent. a1/a2 b1/b2 equals to c1/c2. These are coincident lines. If the lines are coincident, many solution. So many solution can exist. If it is many solution are existing means it is consistent. Fifth one ಅದೇ ಇದು ಫಾರ್ಡ್ ಕೂಡ ಫಿಫ್ತ್ ಒನ್. ಫಸ್ಟ್ a1 ಏನಿದೆ ಫ್ರಾಕ್ಷನ್ ಅಲ್ಲಿದೆ. a1 ಎಷ್ಟಿದೆ? 4/3 a2 ಅಂತ ಹೇಳಿದ್ರೆ a2 ಎಷ್ಟಿದೆ? 2. ಸೊ 4/3 ರೆಸಿಪ್ರೋಕಲ್ ಆದರೆ ಇದು ಏನಿಲ್ಲ ಅಂದರೆ 2/1 ಇರುತ್ತೆ. 2/1 ಇರೋದು ಏನಾಗುತ್ತೆ? 1/2. a1 ಎಷ್ಟಿದೆ? 4/3. ದಿಸ್ ಇಸ್ ನ್ಯೂಮರೇಟರ್, ದಿಸ್ ಇಸ್ ಡಿನಾಮಿನೇಟರ್. ಸೊ 4/3 ನಾನು ಏನು ಮಾಡ್ತಾ ಇದ್ದೀನಿ? ರೆಸಿಪ್ರೋಕಲ್ ಮಾಡ್ತಾ ಇದ್ದೀನಿ. ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ? ನ್ಯೂಮರೇಟರ್ ಬಿಕಮ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ ನ್ಯೂಮರೇಟರ್. ಏನಿಲ್ಲ ಅಂದರೆ 2/1 ಅಂದರೆ ಇಟ್ ವಿಲ್ ಬಿಕಮ್ 1/2. 2 1s 2 2s 2 into 1 2 1s 2 3 1s 3 ಎಷ್ಟು ಬಂತು? 2/3. ನೆಕ್ಸ್ಟ್ b1/b2. b1/b2 ಅಂದರೆ b1 ಎಷ್ಟಿದೆ? 2 ಇದೆ. b2 ಎಷ್ಟಿದೆ? 3 ಇದೆ. ಸೊ 2/3. ನೆಕ್ಸ್ಟ್ c1/c2. c1/c2 means 8/12. 4 2s are 12, 4 3s are 8, 4 3s are 12. ಎಷ್ಟು ಬರುತ್ತೆ? 2/3. a1/a2 4/3 ಇತ್ತು. a2 ಎಷ್ಟಿತ್ತು? 2 ಇತ್ತು. 4/3 ರೆಸಿಪ್ರೋಕಲ್ ಮಾಡಿದ್ರೆ 2/1 ಆಗುತ್ತೆ, 1/2 ಆಗುತ್ತೆ. 2 1s 2 2s 2 into 1 2 3 1s 3 2/3 ಆಯಿತು. ನೆಕ್ಸ್ಟ್ b1/b2 2 b2 3. ನೆಕ್ಸ್ಟ್ c1/c2 8/12. 4 2s 8, 4 3s 12 2/3. ಇಲ್ಲೂ ಕೂಡ ಎಲ್ಲ ರೇಷಿಯೋಸ್ ಏನಿದೆ ಒಂದಕ್ಕೊಂದು ಈಕ್ವಲ್ ಇದೆ ಅಂತ ಹೇಳಿದ್ರೆ these are also coincident line. a1/a2 this is equals to b1/b2 that is equals to c1/c2. The lines are coincident lines. Coincident lines means many solutions. If the solutions are existing, this is consistent. ಸೊ ಈ ಥರ ನಮಗೆ MCQ ಆದರೂ ಕೇಳ್ಬೋದು ಅಥವಾ ಆನ್ಸರ್ ದ ಫಾಲೋಯಿಂಗ್ ಅಲ್ಲಾದರೂ ಈ ಥರ ಕೇಳ್ಬೋದು. ಸೊ ಇದನ್ನೇ ಮಾಡಬೇಕಂದ್ರೆ ನಮಗೆ ಏನು ಗೊತ್ತಿರಬೇಕು ಅಂದರೆ ಆ 3 ರೇಷಿಯೋಸ್ ಗೊತ್ತಿರಬೇಕು. ಯಾವ ರೇಷಿಯೋ ಏನಾದರೆ ಲೈನ್ಸ್ ಏನಾಗುತ್ತೆ? a1/a2 ನಾಟ್ ಈಕ್ವಲ್ಸ್ ಟು b1/b2 ಅಂದರೆ ಇಂಟರ್ಸೆಕ್ಟಿಂಗ್ ಆಯಿತು ಅಂತ ಹೇಳಿದ್ರೆ ಲೈನ್ಸ್ ಆರ್ ಲೈನ್ಸ್ ಇಂಟರ್ಸೆಕ್ಟಿಂಗ್ ಆಯಿತು ಅಂದರೆ ಒನ್ ಸೊಲ್ಯೂಷನ್. ನೆಕ್ಸ್ಟ್ ಆಲ್ ರೇಷಿಯೋಸ್ ಆರ್ ಈಕ್ವಲ್, coincident line, many solution, then it is consistent. If first 2 ratios equal, then that is not equals to third ratio, it means parallel means no solution means that is inconsistent. ಇದು ತುಂಬ ಇಂಪಾರ್ಟೆಂಟು. ಇದು ಗೊತ್ತಿತ್ತು ಅಂದರೆ ನಮಗೆ ಈಸಿಯಾಗಿ ಇದ್ರ ಬೇಸಿಸ್ ಮೇಲೆ ನಾವು ಸಮ್ಟೈಮ್ಸ್ ಗ್ರಾಫಿಕಲ್ ಮೆಥಡಲ್ಲಿ 4 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಇದ್ರ ರಿಲೇಟೆಡ್ ಏನು ಕೇಳಲ್ಲ, ಬಟ್ 1 ಮಾರ್ಕ್ಸ್ ಸಿಗಿಲ್ಲ. MCQ ಅಲ್ಲಿ ಇರುತ್ತೆ ಅಥವಾ ಆನ್ಸರ್ ದ ಫಾಲೋಯಿಂಗ್ 1 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಇದೇ ಥರ 2 ಈಕ್ವೇಷನ್ಸ್ ಕೊಟ್ಬಿಟ್ಟು ಕೇಳ್ತಾರೆ, ವೆದರ್ ದೇ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಆ ಥರ ಕೇಳ್ಬೋದು. ಅಥವಾ
ಎಷ್ಟು ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತೆ ಈ ಥರ ಕೂಡ ಕೇಳ್ತಾರೆ. ಸೊ ಇದನ್ನು ಮಾಡಬೇಕಂದ್ರೆ ನಮಗೆ ಇಂಪಾರ್ಟೆಂಟು ರೇಷಿಯೋಸು ನೀಟಾಗಿ ಗೊತ್ತಿರಬೇಕು. ಈ ಥರ ರೇಷಿಯೋ ಇದ್ದರೆ ಯಾವ ಥರ ಲೈನ್ಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇದಾದಮೇಲೆ ಏನಿದೆ, ಫೋರ್ತ್ ಮೇನ್ ನೋಡೋಣ. ಫೋರ್ತ್ ಮೇನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಇಫ್ ಕನ್ಸಿಸ್ಟೆಂಟ್, ಯಾಕಂದರೆ ಕನ್ಸಿಸ್ಟೆಂಟ್ ಇತ್ತು ಅಂತ ಹೇಳಿದ್ರೆ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತೆ. ಇಫ್ ದೇ ಆರ್ ಕನ್ಸಿಸ್ಟೆಂಟ್, ಒಬ್ಟೈನ್ ದ ಸೊಲ್ಯೂಷನ್ ಬೈ ಗ್ರಾಫಿಕಲ್ ಮೆಥಡ್. ಸೊ ಕನ್ಸಿಸ್ಟೆಂಟ್ ಇತ್ತು ಅಂದರೆ ಸೊಲ್ಯೂಷನ್ನ ಬೈ ಗ್ರಾಫಿಕಲ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಇನ್ಕನ್ಸಿಸ್ಟೆಂಟ್ ಮೀನ್ಸ್ ನೋ ಸೊಲ್ಯೂಷನ್, ಅದಕ್ಕೆ ನಮಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇರೋದು. ನೋಡೋಣ ಫೋರ್ತ್ ಮೇನ್. ಫೋರ್ತ್ ಮೇನ್ ಏನಿದೆ, ಫಸ್ಟ್ ಒನ್ ಅದೇ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಚೆಕ್ ಮಾಡಬೇಕು. ಇಫ್ ದೇ ಆರ್ ಕನ್ಸಿಸ್ಟೆಂಟ್ ಅದನ್ನು ಸೊಲ್ಯೂಷನ್ನ ಬೈ ಗ್ರಾಫಿಕಲ್ ಮೆಥಡ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಒನ್ ಅದರಲ್ಲಿ ಫೋರ್ತ್ ಮೇನಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5, 2x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10. ಆ್ಯಸ್ ಇಟ್ ಇಸ್ ಪ್ರೀವಿಯಸ್ ಮೇನಲ್ಲಿ ಯಾವ ಥರ ಮಾಡಿದ್ರೆ ಆ ಥರ ರೇಷಿಯೋಸ್ ಕಂಪೇರ್ ಮಾಡಬೇಕು. ಫಸ್ಟು a1/a2, a1/a2 ಅಂದರೆ ಎಷ್ಟಾಗುತ್ತೆ, 1/2. ನೆಕ್ಸ್ಟ್ b1/b2, b1/b2 ಆಲ್ಸೋ 1/2. c1/c2, c1/c2 ಎಷ್ಟಿದೆ, 5/10, 5 1s 5 2s. ಏನಾಯಿತು, 1/2 1/2 1/2. ಆಲ್ ದ ತ್ರೀ ರೇಷಿಯೋಸ್ ಆರ್ ಈಕ್ವಲ್, ದೆನ್ ದಿಸ್ ಈಸ್ ಕೋಇನ್ಸಿಡೆಂಟ್ ಲೈನ್ಸ್. a1/a2 ಈಕ್ವಲ್ಸ್ ಟು b1/b2. This is equals to c1/c2. The lines are coincident lines. ಎಂಥ ಲೈನ್ಸ್ ಆಗುತ್ತೆ, coincident lines. Coincident lines means many solutions exist ಆಗುತ್ತೆ. Many solution means this is consistent. ಈಗ ಕನ್ಸಿಸ್ಟೆಂಟ್ ಆಯಿತು ಅಂದರೆ ಈ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ಗೆ ನಾವೇನು ಮಾಡಬೇಕು, ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ವಿ ನೀಡ್ ಟು ಗೆಟ್ ದ ಸೊಲ್ಯೂಷನ್ಸ್. ಸೊ ಇದಕ್ಕೆ ಫಸ್ಟ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟ್ ಕನ್ಸಿಡರ್ ಈಕ್ವೇಷನ್ 1. ಕನ್ಸಿಡರ್ ಈಕ್ವೇಷನ್ 1. ಈಕ್ವೇಷನ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 5. ಏನಿದೆ ಈಕ್ವೇಷನ್, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 5. ಸೊ ನಾನೀಗ ಎಕ್ಸಿಗೆ ವ್ಯಾಲ್ಯೂ ಕೊಡ್ತೀನಿ. ಎಕ್ಸಿಗೆ ಏನು ಕೊಡ್ತೀನಿ, ಇಫ್ ಎಕ್ಸ್ ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು 0 ಅಂದರೆ ಏನಾಗುತ್ತೆ, 0 ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 5. then y equals 5 ಆಯಿತು. ನೆಕ್ಸ್ಟ್ if x equals 1, if x is equals to 1 means 1 plus y is equals to 5, y is equals to 5 minus 1 means y is equals to 4. y ವ್ಯಾಲ್ಯೂ ಎಷ್ಟಾಯಿತು, 4 ಆಯಿತು. ನೆಕ್ಸ್ಟ್ ಎರಡು ವ್ಯಾಲ್ಯೂ ಸಾಕು. ನೆಕ್ಸ್ಟ್ ಈಗ ನೆಕ್ಸ್ಟ್ ಕನ್ಸಿಡರ್ ಈಕ್ವೇಷನ್ 2. ಕನ್ಸಿಡರ್ ಈಕ್ವೇಷನ್ 2. ಈಕ್ವೇಷನ್ 2 ಏನಿದೆ, 2x ಪ್ಲಸ್ 2y ಈಕ್ವಲ್ಸ್ 10. ಇದರಲ್ಲಿ ಇಫ್ x ಈಕ್ವಲ್ಸ್ 0, x ಈಸ್ ಈಕ್ವಲ್ಸ್ ಟು 0 ಅಂದರೆ ಏನಾಗುತ್ತೆ, 2 into 0. ಈಗ ಕೊಟ್ಟಿರ್ತಕ್ಕಂಥ ಈಕ್ವೇಷನಲ್ಲಿ ನಾವು x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಈಸ್ ಈಕ್ವಲ್ಸ್ ಟು 0 ಅಂದರೆ 2 into 0 ಪ್ಲಸ್ 2y ಈಕ್ವಲ್ಸ್ 10. 0 ಪ್ಲಸ್ 2y equals 10. 2y equals 10. Then y is equals to 10/2 means 2 1s 2 5s. y value ಎಷ್ಟಾಯಿತು, 5 ಆಯಿತು. When x is 0, y become 5. Next, if x is 2, if x is 2, otherwise y 0 ಕೊಡೋಣ. ನೆಕ್ಸ್ಟ್ ಬೇಡ, ಈಸಿ ಆಗುತ್ತೆ. y is equals to 0. ಒಂದ್ಸಲ x is equals to 0 ಕೊಟ್ಟಿದ್ರೆ ನೆಕ್ಸ್ಟ್ y is equals to 0 ಕೊಡೋಣ. y is equals to 0 ಕೊಟ್ಟಾಗ ಏನಾಯಿತು, 2x ಪ್ಲಸ್ 2 into 0 plus 10. 2x equals 10. Then x is equals to 10/2 means 2 1s 2 5s. x is equals to 5. x 0 ಕೊಟ್ಟಾಗ y ವ್ಯಾಲ್ಯೂ 5 ಬಂದಿದೆ. ನೆಕ್ಸ್ಟ್ y ಗೆ 0 ಕೊಟ್ಟಾಗ x ವ್ಯಾಲ್ಯೂ 5 ಬಂದಿದೆ. ಸೊ ಟೇಬಲ್ ಹಾಕೋಣ.
ಎಕ್ಸ್ ವೈ. ಫಸ್ಟ್ ಈಕ್ವೇಷನಿಂದ ಏನು ಟೇಬಲ್ ಬಂದಿದೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಕೊಟ್ಟಾಗ ನಮಗೆ ವೈ ವ್ಯಾಲ್ಯೂ ಎಷ್ಟು ಬಂದಿದೆ, 5 ಬಂದಿದೆ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಕೊಟ್ಟಾಗ ವೈ ವ್ಯಾಲ್ಯೂ 4. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಕೊಟ್ಟಾಗ ವೈ ವ್ಯಾಲ್ಯೂ 5 ಬಂದಿದೆ. ನೆಕ್ಸ್ಟ್ ವೈಗೆ 0 ಕೊಟ್ಟಿದ್ದೀವಿ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ, 5 ಬಂದಿದೆ. ಸೊ ಈಗ ಎರಡು ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ಗ್ರಾಫ್ ಹಾಕೋಣ. ಸೊ ಗ್ರಾಫಲ್ಲಿ ಸೊ horizontal line, call it as x-axis, this is y-axis. 0, 1, 2, 3, 4, 5, -1, -2, -3, -4, upper positive 1, 2, 3, 4, 5, -1, -2, -3, -4. ನೆಕ್ಸ್ಟ್ ಇಲ್ಲ ಸ್ಕೇಲ್ ಕೂಡ ಮೆನ್ಷನ್ ಇದೆ ಆಲ್ರೆಡಿ. ಸೊ ಸ್ಕೇಲ್ ಮೆನ್ಷನ್ ಮಾಡೋದು ಕೂಡ ಇಂಪಾರ್ಟೆಂಟ್. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್, ವೈ ಆಕ್ಸಿಸ್ ಆಲ್ಸೋ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟ್. ಸೊ ಮಾರ್ಕ್ 5 ನೋಡೋಣ. ಈಗ ಫಸ್ಟ್ ಟೇಬಲ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 0, ವೈ ವ್ಯಾಲ್ಯೂ ಎಷ್ಟಿದೆ, 5. ಎಕ್ಸ್ ವ್ಯಾಲ್ಯೂ 0 ಅಂದರೆ ಇಲ್ಲಿ, ವೈ ವ್ಯಾಲ್ಯೂ 5 ಅಂದರೆ ಇಲ್ಲಿ ಏನಾಯ್ತು, ಇದು ದಿಸ್ ಈಸ್ 0, 5. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 4 ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ 1, 4. ಸೊ ಇದು ಒಂದು ಲೈನು. ನೆಕ್ಸ್ಟ್ ಸೆಕೆಂಡ್ ಟೇಬಲ್ 0, 5 ಅಂದರೆ ಅಷ್ಟೇ ಬರುತ್ತೆ. ನೆಕ್ಸ್ಟ್ 5, 0, 5, 0 ಅಂದರೆ ಇಲ್ಲೇ ಬರುತ್ತೆ. ಸೊ ಇದೊಂದು ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಿದೆ, ಇಲ್ಲಿದೆ. ಸೊ ಇದನ್ನೇನು ಮಾಡೋಣ. ಸೊ ಇದೇನು ಬಂತು, ಒಂದು ನಾರ್ಮಲ್, ಯಾಕಂತ ಹೇಳಿದ್ರೆ ಇದು ಎಂಥ ಲೈನ್ಸ್ ಅಂತ ಗೊತ್ತಾಯ್ತು ನಮಗೆ. ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ ಮೆನಿ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ನಮಗೆ ಗ್ರಾಫಿಕಲ್ ಮೆಥಡಲ್ಲಿ ಗ್ರಾಫ್ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಕೋಇನ್ಸಿಡೆಂಟ್ ಲೈನಿಗೆ ಒಂದಕ್ಕೊಂದು ಏನಾಗುತ್ತೆ, ಲೈನ್ಸು ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ಫಸ್ಟ್ ಈಕ್ವೇಷನ್ದು ಏನಾಯಿತು, ಲೈನ್ ಇದೇ ಆಯಿತು. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ಲೈನ್ ಕೂಡ ಏನಾಯಿತು, ಇದೇ ಲೈನ್. ಸೊ ಒಂದಕ್ಕೊಂದು ಏನಾಗುತ್ತೆ, ಈಚ್ ಲೈನ್ಸ್ ಆರ್ ಓವರ್ಲ್ಯಾಪಿಂಗ್ ಈಚ್ ಅದರ್. ವೈ? ಬಿಕಾಸ್ coincidence containing many solution, that's why the graph coming like this. The two lines ಏನಾಗುತ್ತೆ, ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ. ಸೊ ಏನು ಮಾಡಿದ್ವಿ, ಫಸ್ಟು ಕಂಪೇರ್ ಮಾಡಿಬಿಟ್ಟು ವೆದರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಚೆಕ್ ಮಾಡಬೇಕು. ಇಫ್ ದೇ ಆರ್ ಕನ್ಸಿಸ್ಟೆಂಟ್ ದೆನ್ ಓನ್ಲಿ ವಿ ನೀಡ್ ಟು ಗೆಟ್ ಸೊಲ್ಯೂಷನ್. ದಟ್ಸ್ ವೈ ವಿ ನೀಡ್ ಟು ಫೈಂಡ್ ದೋಸ್ ಸೊಲ್ಯೂಷನ್ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್. ದ ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಮೀನ್ಸ್ ನೋ ಸೊಲ್ಯೂಷನ್. ಅವಾಗ ನಮಗೆ ಗ್ರಾಫಿಕಲ್ ಮೆಥಡ್ ಸಾಲ್ವ್ ಮಾಡೋ ಅವಶ್ಯಕ. ವೈ? ಬಿಕಾಸ್ ನೋ ಸೊಲ್ಯೂಷನ್ ಅಂತ ಹೇಳಿದ್ರೆ ನಮಗೆ ಸೊಲ್ಯೂಷನ್ ಏನು ಗ್ರಾಫಿಕಲ್ ಮೆಥಡ್ ಸಾಲ್ವ್ ಮಾಡೋ ಅಂಥ ಸಿಚುವೇಶನ್ ಬರೋದಿಲ್ಲ. ಸೊ ಕನ್ಸಿಸ್ಟೆಂಟ್ ಆದರೆ ಮಾತ್ರ ನಾವು ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಸೊ ಇದು ಅದರಲ್ಲಿ ಏನಾಯಿತು, ಇಂಟರ್ಸೆಕ್ಟಿಂಗ್ ಆಯಿತು ಅಂದರೆ ಎರಡು ಲೈನ್ಸು ಒಂದತ್ರ ಇಂಟರ್ಸೆಕ್ಟಿಂಗ್ ಆಗುತ್ತೆ. ಬಟ್ ದೀಸ್ ಆರ್ ಕೋಇನ್ಸಿಡೆಂಟ್ ಲೈನ್ಸ್ ಮೀನ್ಸ್ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ. ಸೊ ಇಲ್ಲಿ ಗ್ರಾಫ್ ಯಾವ ಥರ ಬರುತ್ತೆ ಅಂದರೆ, ಒಂದಕ್ಕೊಂದು ಲೈನ್ಸ್ ಏನಾಗುತ್ತೆ, ಎರಡು ಈಕ್ವೇಷನ್ಸ್ ಲೈನ್ಸು ಒಂದಕ್ಕೊಂದು ಓವರ್ಲ್ಯಾಪ್ ಈಚ್ ಅದರ್. ನೆಕ್ಸ್ಟ್ ಮೇನ್ ನೋಡೋಣ. ಫೋರ್ತ್ ಮೇನಲ್ಲಿ ಫಸ್ಟ್ ಪ್ರಾಬ್ಲಮ್ ಆಯಿತು. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಇದು ಅಷ್ಟೇ, ಫಸ್ಟ್ ರೇಷಿಯೋಸ್ ಕಂಪೇರ್ ಮಾಡಬೇಕು. ಕನ್ಸಿಸ್ಟೆಂಟು ಇನ್ಕನ್ಸಿಸ್ಟೆಂಟು ಚೆಕ್ ಮಾಡಿ, ಕನ್ಸಿಸ್ಟೆಂಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಸೊ A1/A2 ಅಂದರೆ ಎಷ್ಟಾಯಿತು, 1/3. ನೆಕ್ಸ್ಟ್ B1/B2, B1 ಎಷ್ಟಿದೆ, -1 ಇದೆ. B2 ಎಷ್ಟಿದೆ, -3. ಮೈನಸ್ ಕ್ಯಾನ್ಸಲ್, 1/3. C1/C2, 8/16. C1 8, C2 8 1s are 8 2s are ಎಷ್ಟಿದೆ, 1/2. ಸೊ A1/A2 1/3, B1/B2 1/3, C1/C2 1/2 ಬಂದಿದೆ. ಅಂದರೆ ಫಸ್ಟ್ 2 ರೇಷಿಯೋಸ್ ಈಕ್ವಲ್ ಇದೆ, ಬಟ್ ದಟ್ ಈಸ್ ನಾಟ್ ಈಕ್ವಲ್ಸ್ ಟು ದ ಥರ್ಡ್ ರೇಷಿಯೋ ಅಂತ ಹೇಳಿದ್ರೆ ಎಂಥ ಲೈನ್ಸ್ ಆಗುತ್ತೆ, ಪ್ಯಾರಲಲ್ ಲೈನ್ಸ್ ಮೀನ್ಸ್ ನೋ ಸೊಲ್ಯೂಷನ್. A1/A2 equals to B1/B2, but it is not equals to C1/C2. If then these lines are parallel lines means no solution. So no solution, it means these are inconsistent. So ಇದಕ್ಕೆ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ, because there is no solution for these equations. Next
ಫೋರ್ತ್ ಒನ್ ನೋಡೋಣ. a1 by a2. a1 by a2 2/4. 2 1s 2 2s ಎಷ್ಟು ಬಂತು? a1 by a2 1/2. ನೆಕ್ಸ್ಟ್ b1 by b2. b1 by b2, b1 ವ್ಯಾಲ್ಯೂ 1 ಇದೆ, b2 ವ್ಯಾಲ್ಯೂ -2, ಸೊ -1/2. c1 by c2 -6 -4, minus get cancel. 2 3s 2 2s ಎಷ್ಟು ಬರುತ್ತೆ? 3/2. 1/2 -1/2 3/2 ಒಂದಕ್ಕೊಂದು ರೇಷಿಯೋಸ್ ಈಕ್ವಲ್ ಇಲ್ಲ. ದೆನ್ ದೀಸ್ ಆರ್ a1 by a2 not equals to b1 by b2. a1 by a2 that is not equals to b1 by b2 means lines are intersecting. If the lines are intersecting, unique solution or one solution. So your solution is existing. Then these are consistent. So consistent ಆಯಿತು ಅಂದರೆ ನಾವೇನು ಮಾಡಬೇಕು? ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಏನು ಮಾಡೋಣ? ಟೇಬಲ್ನ ಕ್ರಿಯೇಟ್ ಮಾಡೋಣ. ಈಕ್ವೇಷನ್ 1 ಈಕ್ವೇಷನ್ 2 ಇಂದ ಕನ್ಸಿಡರ್ ಈಕ್ವೇಷನ್ 1. ಈಕ್ವೇಷನ್ 1 ಏನಿದೆ? 2x + y = ಇಸಿ ಆ ಕಡೆ ಕಳಿಸ್ತೀನಿ. ಕಾನ್ಸ್ಟೆಂಟ್ ಏನಾಗುತ್ತೆ? ಮೈನಸ್ ಇರೋದು ಆ ಕಡೆ ಹೋದರೆ ಫ್ರಮ್ LHS to RHS ಹೋದ್ರೆ ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 0 ಕೊಡ್ತೀನಿ. ಏನಾಯಿತು? 2 × 0 + y = 6. 0 + y = 6 ಮೀನ್ಸ್ y ವ್ಯಾಲ್ಯೂ ಏನಾಗುತ್ತೆ? 6 ಆಯಿತು. ನೆಕ್ಸ್ಟ್ y ವ್ಯಾಲ್ಯೂ 0 ಕೊಡ್ತೀನಿ. ಒಂದಕ್ಕೆ x 0 ಕೊಟ್ಟಿದ್ದೀನಿ, ನೆಕ್ಸ್ಟ್ y 0 ಕೊಡ್ತೀನಿ. y 0 ಕೊಟ್ಟರೆ ಏನಾಗುತ್ತೆ? 2 × 2x + 0 = 6. 2x = 6, x = 6/2 means 2 1s 2 3s. x ವ್ಯಾಲ್ಯೂ ಏನಾಯಿತು? 3 ಆಯಿತು. y ಏನು ಕೊಟ್ಟಿದ್ದೀವಿ? 0 ಕೊಟ್ಟಿದ್ದೀವಿ. ಫಸ್ಟ್ x 0 ಕೊಟ್ಟಾಗ y ವ್ಯಾಲ್ಯೂ ಏನಾಯಿತು? 2 × 0 0 ಆಯಿತು, y = 6. ನೆಕ್ಸ್ಟ್ ಈಗ ನೆಕ್ಸ್ಟ್ ಏನು ಕೊಡ್ತಾ ಇದ್ದೀವಿ? y 0 ಕೊಡ್ತಾ ಇದ್ದೀನಿ. y 0 ಕೊಟ್ಟರೆ ಏನಾಗುತ್ತೆ? 2x = 6, x = 3. ನೆಕ್ಸ್ಟ್ ಕನ್ಸಿಡರ್ ಈಕ್ವೇಷನ್ 2. ಸೊ ಈಕ್ವೇಷನ್ 2 ಏನಿದೆ? 4x - 2y = 4. ಇದರಲ್ಲೂ ಅಷ್ಟೇ ಫಸ್ಟ್ x 0 ಕೊಡ್ತೀನಿ. x 0 ಕೊಟ್ಟರೆ ಏನಾಗುತ್ತೆ? 4 × 0 0 ಆಗುತ್ತೆ. ಇನ್ನೇನು ಉಳಿಯುತ್ತೆ? -2y = 4. 2 1s 2 2s. x 0 ಕೊಟ್ಟರೆ 4 × 0 ಆ ಸ್ಟೆಪ್ನ ನಾನು ಸ್ಕಿಪ್ ಮಾಡಿದೆ. 4 × 0 ಅಂದರೆ 0, 0 - 2y ಉಳಿಯುತ್ತೆ. -2y = 4 ಅಂದರೆ 2 1s 2 2s. ಸೊ ಇಲ್ಲಿ ಮೈನಸ್ ಇದೆ, -y ಅಂದರೆ ಅದೇನಾಗುತ್ತೆ? y ವ್ಯಾಲ್ಯೂ ಏನಾಗುತ್ತೆ? -2 ಆಯಿತು. ನೆಕ್ಸ್ಟ್ y 0 ಕೊಡೋಣ. y 0 ಕೊಟ್ಟರೆ ಏನಾಗುತ್ತೆ? 4x 2 × 0 0 ಆಗುತ್ತೆ. ಸೊ 4x = 4 ಆಗುತ್ತೆ. 4 1s 4, x ವ್ಯಾಲ್ಯೂ ಏನಾಗುತ್ತೆ? 1 ಬಂತು. ಇಲ್ಲೂ ಅಷ್ಟೇ ಎರಡು ಈಕ್ವೇಷನಲ್ಲಿ ಫಸ್ಟ್ ವ್ಯಾಲ್ಯೂ 0, ನೆಕ್ಸ್ಟ್ x 0 ಕೊಟ್ಟರೆ y 6 ಬಂತು, ನೆಕ್ಸ್ಟ್ ವ್ಯಾಲ್ಯೂ y ವ್ಯಾಲ್ಯೂ 0. ಇದರಲ್ಲೂ ಸೊ ಟೇಬಲ್ ಬರೆಯೋಣ. ಏನಾಯಿತು? x y. ಸೊ x 0 ಕೊಟ್ಟಾಗ y ವ್ಯಾಲ್ಯೂ ಎಷ್ಟು ಬಂದಿದೆ? 6 ಬಂದಿದೆ. ನೆಕ್ಸ್ಟ್ y 0 ಕೊಟ್ಟಾಗ x ವ್ಯಾಲ್ಯೂ ಎಷ್ಟು ಬಂದಿದೆ? 3. ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ? x y. ಇಲ್ಲೂ ಅಷ್ಟೇ x 0 ಕೊಟ್ಟಿದ್ದೀನಿ. x 0 ಕೊಟ್ಟಾಗ ಎಷ್ಟು ಬಂದಿದೆ? ಈಕ್ವೇಷನ್ 2 -2 ಬಂದಿದೆ. ನೆಕ್ಸ್ಟ್ y 0 ಕೊಟ್ಟಾಗ ಎಷ್ಟು ಬಂದಿದೆ? x ವ್ಯಾಲ್ಯೂ 1 ಬಂದಿದೆ. ಸೊ ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ಟೇಬಲ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಕನ್ಸಿಡರ್ ಈಕ್ವೇಷನ್ 1 ಕನ್ಸಿಡರ್ ಮಾಡಿ ಫಸ್ಟ್ x 0 ಕೊಟ್ಟಿದ್ದೀನಿ, ನೆಕ್ಸ್ಟ್ y 0 ಕೊಟ್ಟಿದ್ದೀನಿ, ಏನು ಬಂದಿದೆ ಅದು ಬರ್ದಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನು ಅಷ್ಟೇ. ಸೊ ನಾವು x ಗೆ y ಗೆ ಯಾವ ಥರ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ರೆ ಒಂದು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಎಕ್ಸಿಗೆ ನಾವು ವ್ಯಾಲ್ಯೂ ಎಕ್ಸಿಗಾದ್ರೂ ವ್ಯಾಲ್ಯೂ ಕೊಡ್ಬೋದು, ವೈಗಾದ್ರೂ ವ್ಯಾಲ್ಯೂ ಕೊಡ್ಬೋದು. ಎಕ್ಸಿಗೆ ವ್ಯಾಲ್ಯೂ ಕೊಟ್ಟರೆ ವೈಗೆ ವ್ಯಾಲ್ಯೂ ಬರುತ್ತೆ, ಅಥವಾ ವೈಗೆ ವ್ಯಾಲ್ಯೂ ಕೊಟ್ಟರೆ ಎಕ್ಸಿಗೆ ಬರುತ್ತೆ. ಬಟ್ ನೀವು ಎಕ್ಸಿಗೆ ವ್ಯಾಲ್ಯೂ ಕೊಡಬೇಕಾದಾಗ ವೈ ವ್ಯಾಲ್ಯೂ ಬರುತ್ತಲ್ವ, ಅದೇನಾಗಿರಬೇಕು? ನಮಗೆ ಇಂಟೀಜರ್ಸ್ ಆಗಿರಬೇಕು. ಅಂದರೆ ನೆಗೆಟಿವ್ ಆದರೂ ಆಗಿರ್ಬೋದು, ಪಾಸಿಟಿವ್ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ಫ್ರ್ಯಾಕ್ಷನಲ್ಲಿ ಬರಬಾರ್ದು ಅಷ್ಟೇ.
ನೀವು ವೈಗಾದ್ರೂ ವ್ಯಾಲ್ಯೂ ಕೊಡ್ಬೋದು, ಎಕ್ಸಿಗಾದ್ರೂ ವ್ಯಾಲ್ಯೂ ಕೊಡ್ಬೋದು, ಯಾವ ಥರ ವ್ಯಾಲ್ಯೂಸ್ ಬೇಕಾದರೂ ಕೊಡ್ಬೋದು. ನಾನು ಇಲ್ಲಿ ಝೀರೋನೇ ಕೊಟ್ಕೊಂಡು ಹೋಗಿದ್ದೆ ಎಕ್ಸ್ ವೈಗೆ, ಅದೇ ಥರ ಕೊಡ್ಬೇಕಂತೇನ, ಏನು ಬೇಕಾದರೂ ವ್ಯಾಲ್ಯೂ ಕೊಡ್ಬೋದು. ಒಂದು ಥಿಂಗ್ ಮೈಂಡಲ್ಲಿ ಇರಬೇಕು, ಬಟ್ ನಾವು ಎಕ್ಸಿಗೆ ವ್ಯಾಲ್ಯೂ ಕೊಟ್ಟಾಗ ವೈಗೆ ವ್ಯಾಲ್ಯೂ ಬರೋ ವ್ಯಾಲ್ಯೂ ಏನಾಗಿರಬೇಕು, ಫ್ರ್ಯಾಕ್ಷನಲ್ಲಿ ಇರಬಾರ್ದು, ಇಂಟೀಜರ್ಸ್ ಆಗಿರ್ಬೋದು, ಪಾಸಿಟಿವ್ 0 ಆಗಿರ್ಬೋದು, ನೆಗೆಟಿವ್ ಕೂಡ ಆಗಿರ್ಬೋದು. ಅಷ್ಟೊಂದು ಮೈಂಡಲ್ಲಿ ಇಟ್ಕೊಳ್ಳುವ. ಸೊ ನಾವು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀವೋ ಬರೋ ವ್ಯಾಲ್ಯೂ ಏನಾಗಿರಬಾರ್ದು, ಫ್ರ್ಯಾಕ್ಷನಲ್ಲಿ ಇರಬಾರ್ದು ಅಷ್ಟೇ. ನೆಕ್ಸ್ಟ್ ಈಗ ಗ್ರಾಫ್ ಹಾಕೋಣ. ಇದಕ್ಕೆ 0 1 2 3 4 5 6 -1 -2 -3 -4 -1 -2 -3 -4 -5 1 2 3 4 5 6. This is x-axis, y-axis. Next, so 0 6, x value 0, y value 6. ಇಲ್ಲಿ ಬರುತ್ತೆ 0, 6. ನೆಕ್ಸ್ಟ್ ಇನ್ನೊಂದು ಏನಿದೆ, x ವ್ಯಾಲ್ಯೂ 3, y ವ್ಯಾಲ್ಯೂ 0 ಅಂದರೆ ಇಲ್ಲೇ ಬರುತ್ತೆ 3, 0. ಸೊ ಈಗ ಇದೊಂದು ಪಾಯಿಂಟು ಲೈನ್ ಹಾಕೋಣ. ಸೊ ದಿಸ್ ಲೈನ್ ಏನಾಗಿರಬೇಕು, ಸ್ಟ್ರೈಟ್ ಆಗಿರಬೇಕು. ನೀವು ಸ್ಕೇಲ್ ಯೂಸ್ ಮಾಡಿಕೊಂಡೆ ಡ್ರಾ ಮಾಡಬೇಕು. ನೆಕ್ಸ್ಟ್ ಇದರಿಂದ ಆಯಿತು. ಸೆಕೆಂಡ್ ನೋಡೋಣ. 0, ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ ಏನು, -2. ಎಕ್ಸ್ ವ್ಯಾಲ್ಯೂ 0 ಕೊಟ್ಟಿದ್ದೀವಿ, ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ, 0 ಕೊಟ್ಟಿದ್ದಾಗ ಏನಾಯಿತು, ಓಕೆ -2. ಓಕೆ, ವೈ ವ್ಯಾಲ್ಯೂ ಎಷ್ಟಾಗಿದೆ, -2. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ -2 ಅಂದರೆ 0, -2. ನೆಕ್ಸ್ಟ್ 1, 0. 1, 0 ಅಂದರೆ ಇಲ್ಲೇ ಆಗುತ್ತೆ 1, 0 ಎಕ್ಸ್ ವ್ಯಾಲ್ಯೂ. ಸೊ ಇದೊಂದು ಪಾಯಿಂಟ್. ಸೊ ಈಗ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇದೊಂದು ಲೈನು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡೋಣ. ಸೊ ನೋಡಿ, ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಅಂದರೆ ಎಲ್ಲಿ 2, 2 ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅಟ್ 2, 2. ಸೊ ಇಲ್ಲಿ ಬರೀತೀನಿ ಅದನ್ನ. ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ at 2, 2 means x value to y value 2 ಆಯಿತು. ಸೊ ದಿಸ್ ಇಸ್ ದ ಫೈನಲ್ ಸೊಲ್ಯೂಷನ್. ನಾವು ನಿಮಗೆ ಅವ್ರು ಏನು ಕೇಳಿರ್ತಾರೆ, ಆ್ಯಕ್ಚುಲಿ ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಿಕೊಂಡೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಇದನ್ನು ಮೆನ್ಷನ್ ಮಾಡಲೇಬೇಕು. ಇದು ಮೆನ್ಷನ್ ಮಾಡಿಲ್ಲ ಅಂದರೆ, ಜಸ್ಟ್ ಬರೀ ಗ್ರಾಫ್ ಹಾಕಿದ್ರು ಅಂದರೆ ನಮಗೆ ಸೊಲ್ಯೂಷನ್ ಯಾವುದು ಅಂತ ಗೊತ್ತಾಗಬೇಕಲ್ವಾ. ಆ 2 ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೋ ಅದನ್ನು ಮೆನ್ಷನ್ ಮಾಡಬೇಕು. ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಟ್ 2, 2. ದಟ್ ಈಸ್ x = 2, y = 2. ಏನಾಗುತ್ತೆ, x = 2, y = 2 ಆಯಿತು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಇದು ಯಾವುದು, ಸೆಕೆಂಡ್ ಆಯಿತು, ಥರ್ಡ್ ಆಯಿತು, ಫೋರ್ತ್ ಒನ್ ನೋಡೋಣ. ಫೋರ್ತ್ ಒನ್ ಏನಿದೆ, ಫೋರ್ತ್ ಮೇನಲ್ಲಿ ಫೋರ್ತ್ ಒನ್ ಏನಿದೆ, 2x - 2y - 2 = 0, 4x - 4y - 5 = 0, 2x plus -2y - 2 = 0, 4x - 4y - 5 = 0. ಇದನ್ನು ಫಸ್ಟ್ ಚೆಕ್ ಮಾಡೋಣ, ಕನ್ಸಿಸ್ಟೆಂಟ್ ಆಗುತ್ತೋ ಇನ್ಕನ್ಸಿಸ್ಟೆಂಟ್ ಆಗುತ್ತೋ ಅಂತ. ಸೊ a1/a2 2/4, 2 1s 2 2s ಎಷ್ಟು ಬಂತು, 1/2. b1/b2 b1/b2 -2 ಕ್ಯಾನ್ಸಲ್ ಆಯಿತು, 2 1. ಸೊ 1/2. ನೆಕ್ಸ್ಟ್ c1/c2 -2/5, c1/c2 ಎಷ್ಟಾಯಿತು, -2/5. ಸೊ ಫಸ್ಟ್ ರೇಷಿಯೋ 1/2, ಸೆಕೆಂಡ್ ರೇಷಿಯೋ 1/2, c1/c2 ಅಂದರೆ ಥರ್ಡ್ ರೇಷಿಯೋ -2/5. ಸೊ a1/a2 equals to b1/b2, but it is not equals to c1/c2. Then the lines are parallel lines.
Parallel lines means no solution. No solution means these are inconsistent. No solution ಅಂದರೆ ಏನಾಗುತ್ತೆ, ಇನ್ಕನ್ಸಿಸ್ಟೆಂಟ್. ಸೊ ಇನ್ಕನ್ಸಿಸ್ಟೆಂಟ್ ಆಯಿತು ಅಂದರೆ ಅದಕ್ಕೆ ನಾವು ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ. ವೈ? ಬಿಕಾಸ್ ದೆರ್ ಈಸ್ ನೋ ಸೊಲ್ಯೂಷನ್. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ವಿ, ಥರ್ಡ್ ಮೇನು ಫೋರ್ತ್ ಮೇನು ಮಾಡಿದ್ದೀವಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಅದ್ರ ಡೌಟನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಮಗೆ ನೀವು ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನನಗಿನ್ನೂ ಆಸಕ್ತಿ ಜಾಸ್ತಿ ಆಗುತ್ತೆ. ಇನ್ನು ಇದೇ ಥರ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಒಳ್ಳೆ ಏನಾಗುತ್ತೆ, ಮೋಟಿವೇಶನ್ ಆಗುತ್ತೆ. ದಟ್ಸ್ ನಾನು ಕೇಳೋದು ಇಷ್ಟೇ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ಥರ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.